ನಮಸ್ಕಾರ. ನನ್ನ ಸವಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಸವಾರಿ 800 ವರ್ಷದ ಹಳೆಯ ದೇವಾಲಯಕ್ಕೆ. ಇಲ್ಲಿರೋ ದೇವರು ಉದ್ಭವ ಮೂರ್ತಿಯಾಗಿದೆ. ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ 3 ದಿನ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹಾಗೆ ಈ ದೇವಾಲಯದ ಸುತ್ತ ಎಲ್ಲಿ ನೋಡಿದ್ರೂ ಬರೀ ನೀರು. ನಾನು ಇಷ್ಟೊತ್ತು ಹೇಳಿದ್ದು ನಮ್ಮ ಹೊನಸಿರಿ ನಾಡು ಎಸ್.ಟಿ. ಕೋಟೆ ತಾಲೂಕಿಗೆ ಸೇರಿದ ಸೋಗಳ್ಳಿ ಗ್ರಾಮದಲ್ಲಿರೋ ಭೀಮನಕೊಲ್ಲಿ ಮಹಾದೇಶ್ವರ ದೇವಸ್ಥಾನದ ಬಗ್ಗೆ. ಈ ಸ್ಥಳಕ್ಕೆ ನಮ್ಮ ಹೊನಸಿರಿ ನಾಡು ಎಸ್.ಟಿ. ಕೋಟೆಯಿಂದ 35 ಕಿಲೋಮೀಟರ್ ಆಗುತ್ತೆ ಮತ್ತು ಮೈಸೂರಿನಿಂದ ಹೇಳೋದಾದರೆ 74 ಕಿಲೋಮೀಟರ್ ಅಂತರದಲ್ಲಿದೆ. ಬನ್ನಿ, ಹಾಗಾದರೆ ಈ ದೇವಸ್ಥಾನ ನೋಡ್ತಾ ಇಲ್ಲಿನ ವಿಶೇಷತೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ನೋಡಿ ನಮ್ಮ ಭೀಮನಕೊಲ್ಲಿಯ ಮಹಾದೇಶ್ವರ ದೇವಸ್ಥಾನ. ಇವಾಗ ನಾನು ತೋರಿಸ್ತಿರೋ ಹಾಗೆ ಈ ಮೂರ್ತಿಯು ಉದ್ಭವ ಮೂರ್ತಿಯಾಗಿದೆ. ಈ ಮೂರ್ತಿ 800 ವರ್ಷಗಳ ಹಳೆಯ ಮೂರ್ತಿಯಾಗಿದ್ದು, ಇಲ್ಲಿನ ವಿಶೇಷತೆ ಅಂದರೆ ಈ ಮೂರ್ತಿ ಮೇಲೆ ವಿಶೇಷವಾಗಿ ತುಂಬೆ ಹೂ ಇಟ್ಟು ನಾವು ಯಾವ ಕಾರ್ಯ ಆಗಬೇಕು ಅನ್ಕೋತೀವೋ ಅದನ್ನು ನಾವು ಬೇಡ್ಕೊಂಡಾಗ ಬಲಗಡೆ ಹೂ ಕೆಳಗೆ ಬಿದ್ದರೆ ಆಗುತ್ತೆ ಅಂತ, ಎಡಗಡೆ ಕೆಳಗಡೆ ಬಿದ್ದರೆ ಆಗಲ್ಲ ಅನ್ನೋ ಇಲ್ಲಿನ ನಂಬಿಕೆ. ಇದೇ ಇಲ್ಲಿನ ವಿಶೇಷತೆ. ಹಾಗೆ ಈ ದೇವಾಲಯದ ಸುತ್ತ ಆವರಿಸಿರೋ ನೀರು ಬೇರೆ ಯಾವುದೂ ಅಲ್ಲ, ನಮ್ಮ ಕಪಿಲಾ ನದಿ. ಇದು ತುಂಬ ಪ್ರಶಾಂತತೆಯಿಂದ ಇದೆ. ಈ ಸ್ಥಳ ಫ್ಯಾಮಿಲಿ ಜೊತೆ ಕಳೆಯೋಕ್ಕೆ ಸೂಪರ್ ಆಗಿರೋವಂಥ ಸ್ಥಳ ಇದು. ಹಾಗೆ ಫೋಟೋ ಶೂಟ್ಗೂ ಚೆನ್ನಾಗಿದೆ. ಈ ಸ್ಥಳಕ್ಕೆ ನೀವು ಕೂಡ ಒಮ್ಮೆ ಆದರೂ ಭೇಟಿ ನೀಡಿ ಒಂದೇ ದಿನದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಇದಿಷ್ಟು ಈ ಸ್ಥಳದ ಮಾಹಿತಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಸವಾರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಂದನೆಗಳು.